ಎಲ್ರು ಬಂದ್ರೆ ಯಜಮಾನ್ರೆ? ಇಲ್ಲ. ಇದು ನನ್ನ ಫ್ಯಾಮಿಲಿ, ಇದು ನಮ್ಮ ಅಜ್ಜಿ, ಇವ್ರು ನಮ್ಮ ಚಿಕ್ಕತ್ತೆ ಅವರ ಮಗಳು, ಇವ್ರು ನಮ್ಮ ಚಿಕ್ಕತ್ತೆ, ಇವ್ರು ನಮ್ಮ ಮಮ್ಮಿ, ಇವ್ರು ನಮ್ಮ ದೊಡ್ಡತ್ತೆ. ಸೊ ಇವಾಗ ನಾನು ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀನಿ ಅಂತ ಆಲ್ರೆಡಿ ಅವ್ರ ಹತ್ರ ಹೇಳಿದ್ದೀನಿ, ಅದರ ವಿಡಿಯೋಸ್ ಇದೆ. ಸೊ ಇವಾಗ ಅವ್ರು ನನಗೆ ನನ್ನ ಬಗ್ಗೆ ಸ್ವಲ್ಪ ಹೇಳ್ತಾರೆ. ನಮ್ಮ ಅಜ್ಜಿ ಸ್ಟಾರ್ಟ್ ಮಾಡ್ತಾರೆ. ನೀನು ಸೆಲೆಕ್ಟ್ ಆಗಿರೋದು ನಂಗೆ ತುಂಬ ಖುಷಿ ಅನಿಸುತ್ತೆ. ನೀನು ಎಂಥ ಇದಾದ್ರೂ ಮಾಡ್ತೀಯ ಅನ್ನೋದು ನನಗೊಂದು ಹೋಪ್ ಐತೆ ನನಗೆ. ಅದಕ್ಕೆ ನೀನು ಸೆಲೆಕ್ಟ್ ಆಗಿರೋದು ನಂಗೆ ತುಂಬಾ ಇಷ್ಟ. ಹೋದರೆ ಏನಾದರೂ ಸಾಧನೆ ಮಾಡ್ತೀಯ ಅನ್ನೋದು ನನಗೊಂದು ಹೆಮ್ಮೆ ಅನಿಸುತ್ತೆ ಅಷ್ಟೇ. ಎಲ್ಲದರಲ್ಲೂ ಮುಂದೆ ಬರ್ತೀಯ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು. ನೀನು ಬಿಗ್ ಬಾಸ್ ಹೋದ್ರೆ ಗೆದ್ಕೊಂಡು ಬಂದೇ ಬರ್ತೀಯ ಅಂತ ನಮ್ಗೆ ಗೊತ್ತು. ನಿನ್ಗೆ ಆ ಕೇಪಬಲ್ ಇದೆ. ಆಲ್ ದಿ ಬೆಸ್ಟ್ ಯಶು. ಎಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಥ್ಯಾಂಕ್ ಯು. ಮಮ್ಮಿ? ಆ್ಯಕ್ಚುಲಿ ನನಗೆ ಅವಳಿಗಿಂತ ನಾನೇ ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಸುದೀಪ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಇಲ್ಲಿ ನನ್ನ ಮಗ ಸೆಲೆಕ್ಟ್ ಆಗಿರೋದು ಖುಷಿ ಆಗ್ತಾಯಿದೆ. ಸೊ ಅವಳು ಲಾಸ್ಟ್ವರೆಗೂ ಇರ್ತಾಳೆ, ಗೆದ್ಕೊ ಬರ್ತಾಳೆ ಅಂತ ನನಗೆ, ಅವಳಿಗೆ ಆ ಕೆಪಾಸಿಟಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಮತ್ತೆ ನನಗೂ ತುಂಬ ಖುಷಿ ಆಗ್ತಿದೆ ಬಿಗ್ ಬಾಸ್ ಸೇರಿರೋದಕ್ಕೆ, ಸೆಲೆಕ್ಟ್ ಆಗಿರೋದಕ್ಕೆ. ಅವಳು ಗೆದ್ದು ಬರ್ತಾಳೆ ಅಂತ ನನಗೂ ಆಸೆ ಇದೆ. ಗೆದ್ದು ಬರಲಿ. ಆಲ್ ದಿ ಬೆಸ್ಟ್ ಇಶು. ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನು ಟಾಪ್ ಆಗಿ ಬರ್ತಾನೆ. ಥ್ಯಾಂಕ್ ಯು. ನನ್ನ ಬಗ್ಗೆ ಏನಾದ್ರು ಪ್ಲಸ್ ಪಾಯಿಂಟ್ಸ್, ಮೈನಸ್ ಪಾಯಿಂಟ್ಸ್ ಏನು ನನಗೆ ಹೆಲ್ಪ್ ಆಗ್ಬೋದು? ನೀನು ಎಲ್ಲರ ಜೊತೆನೂ ಚೆನ್ನಾಗಿ ಮಿಂಗಲ್ ಆಗ್ತೀಯ, ಅದು ನಿನ್ನ ಪ್ಲಸ್ ಪಾಯಿಂಟು. ಸ್ವಲ್ಪ ಕೋಪ ಜಾಸ್ತಿ ಇದೆ, ಅದು ಅಷ್ಟೇನಾ? ಮಮ್ಮಿ ಏನೋ ಹೇಳ್ತಾ ಇದ್ದಲ್ಲ, ನಾನು ಕೆಲಸ ಎಲ್ಲ ಹೆಂಗ್ ಮಾಡ್ತಿರೋ ಅಂತ ಎಲ್ಲ. ನೀನು ಹೇಳು, ಅದಕ್ಕೆ ನಾನು ಹೇಳ್ತೀನಿ. ನವ್ವ ಹಾಪ್ಕೊಂಡು ಹೋಗಿದ್ರ? ನೀನು ಕೆಲಸ ಮಾಡ್ತೀಯ, ಏನೇ ಕೊಟ್ಟರು ನೀನು ಅದನ್ನು ಮಾಡ್ತೀಯ ಅನ್ನೋ ನಂಬಿಕೆ ನನಗೈತೆ. ಭ್ರಮೆ. ನಮ್ಮ ಅಜ್ಜಿ ಹಂಗೆ ಹೇಳ್ತಾ ಇದಾರೆ ಗೈಸ್, ಆದ್ರೆ ನಮ್ಮ ಮಮ್ಮಿಗೆ ಭಯ ಅಂತೆ ನಾನು ಅಲ್ಲಿ ಏನಾದ್ರು ಕೆಲಸ ಮಾಡ್ತೀನ ಇಲ್ವಾ ಅಂತ. ಆಯ್ತು, ಆಮೇಲೆ ಆಕ್ಚುಲಿ ನಂಗೆ ಮೇನ್ ಪ್ರಾಬ್ಲಮ್ ಏನಂದ್ರೆ, ಎವ್ರಿ ವೀಕ್ ನಮ್ಮ ಅಜ್ಜಿನ ಮೀಟ್ ಮಾಡಕ್ ಬರ್ತೀವಿ ನಾವು. ಎವ್ರಿ ವೀಕೆಂಡ್ ನಾವು ಇಲ್ಲಿ ಬಂದು ನಮ್ಮ ಕಸಿನ್ಸ್ ಜೊತೆ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದನ್ನ ಮಿಸ್ ಮಾಡ್ಕೊತೀನಿ. ಮೇನಾಗಿ ನಮ್ಮ ಮಮ್ಮಿ ಊಟನ ಮಿಸ್ ಮಾಡ್ಕೊತೀನಿ. ನಾನು ಮಾಡಿದ್ರು ಅದಷ್ಟು ಚೆನ್ನಾಗಿ ಬರಲ್ಲ ಅಲ್ವಾ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ, ನಮ್ಮಮ್ಮ ತಾನೇ. ಸೊ ಅದೊಂದೇ ಪ್ರಾಬ್ಲಮ್. ಬಟ್ ನಂಗೆ ಅನ್ಸುತ್ತೆ ನಮ್ಮ ಅಜ್ಜಿಗೆ ಅದು ತುಂಬ ಖುಷಿ ಆಗ್ತದೆ, ಯಾಕಂದರೆ ಇವಳು ಸ್ವಲ್ಪ ಸಣ್ಣ ಆಗ್ಬಿಟ್ಟು ಬರ್ತಾಳೆ ಅಂತ. ಸೊ ಅಷ್ಟೇ. ಸೊ ಅಲ್ಲಿ ಹೋಗಿ ಚೆನ್ನಾಗಿ ಎಲ್ಲ ಮಾಡಿ ಎಲ್ಲರ ಹತ್ರ ಮಿಂಗಲ್ ಆಗಬೇಕು. ಬಟ್ ಕೋಪ ಕಡಿಮೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು ನಿಮ್ಮ ಲೈಫಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಕೆಲಸ ಎಲ್ಲ ಮಾಡೋದು ಕಲ್ತ್ಕೋಬೇಕು. ಮಾಡ್ತಾಳೆ ಅಂದರೆ ಬೇರೆಯವ್ರು ಮಾಡಲಿ ಅಂತ ಡಿಪೆಂಡ್ ಹಾಕ್ಕೊಂಡಿರ್ತಾಳೆ. ಸೊ ಇವಾಗ ಅಲ್ಲೋದ್ರೆ ಮಾಡಲೇಬೇಕಾಗಿರೋ ಪರಿಸ್ಥಿತಿಯಿಂದ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಗೈಸ್. ಅಷ್ಟೇ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳೋದು ಚೆನ್ನಾಗಿದೆ. ಎಲ್ಲರೂ ಸೇರಿ ಹಂಗೆ ಹೇಳ್ಬೇಕು. ಇದೆ ಇಲ್ಲೊಂದು ಸಮಸ್ಯೆ. ಇಟ್ಸ್ ಅ ಪ್ರಾಂಕ್. ಜೋಗೋ ನೀವೆಲ್ಲ ನಿಜ ಎಲ್ಲ ಫಸ್ಟೇ ಮಾತಾಡ್ತಾ ಬಂದಿದ್ರ? ನಾನು ಚೈತ್ರ ಕಡೆ ನಂಬಲ್ಲ ಅನ್ಕೊಂಡ್ರೆ ನಾನು ಯಾವಾಗ ಅಂದ್ರೆ ಬಿಡ್ತಾ ಇರೋದೇ ಕಾಮನ್ ಪೀಪಲ್.
ಅದಕ್ಕೋಸ್ಕರ ನಾನು ಅಲ್ಲಿ ಕಂಗ್ರಾಚುಲೇಷನ್ಸ್ ಅದೆಲ್ಲ ನೋಡಿ ಅವನಿಗೆ ಫುಲ್ ನಂಬಿದ್ದಾನೆ, ಇವಾಗ ನಂಬಿಲ್ಲ ಅಂತ ಹೇಳಿ. ನಮ್ದೇ ನಾನೇನೋ ಒಂದು ಟ್ರೈ ಮಾಡೋಳೆ, ಯಾಕಂದ್ರೆ ಕಾಮನ್ ಪೀಪಲ್ ಇತ್ತು, ಕಾಮನ್ కాన్సెప్ట్ ఇక్కడ ಇವ್ರು ఇద్దరు ಏನಕ್ಕೂ ನಮ್ಮಲ್ಲ. సరిపోయారు ఇద్దరును. సాగుతుంది మీకు అలాగా. ಅಲ್ಲ ಇಲ್ಲಿ ಉಳಿಸ್ಕೊಂಡು ಏನ್ ಅನ್ನಿಸ್ತಾ ಇದೆ ಹೇಳು. ಅಲ್ಲ ಇವ್ರು ಹೇಳ್ತಿದ್ದಾರೆ ನೀನ್ ಎಲ್ಲಾ ಜೊತೆ ಹೊಂದ್ಕೊಂಡು ನಂಗೂನು ನಿಜ ಇವಾಗ ನೀವು ಪ್ಲಾನ್ ಮಾಡಿದ್ದೆ ಅಂತ ನಂಬಕ್ಕೆ ಆಗ್ತಿಲ್ಲ, ಅಷ್ಟೊಂದು ಇದ್ ನಂಬಿದ್ರಿ ನಾವು. ಅದ್ ಚಾಟ್ GPT ಅಲ್ಲಿ ನಾನು ಜನರೇಟ್ ಮಾಡಿರೋದು, ಅದ್ ನೋಡಿಲ್ಲ ಅಂದ್ರೆ ನೀವು ನಂಬಲ್ಲ ಅಂತ ನಂಗೆ ಗೊತ್ತಿತ್ತು. ಫಸ್ಟ್ ನಂಬಿಲ್ಲ, ಅದ್ ನೋಡಿನೇ ನಂಬಿದ್ ನಾನು. ಒಂದೊಂದು ಪ್ರೋಸೆಸ್ ಇರುತ್ತಲ್ಲ, ಅದಕ್ಕೆ ಕಂಗ್ರಾಚುಲೇಷನ್ಸ್ ಅದ್ ಕಳ್ಸಿದ್ದಾರೆ ಅಂತ ನಾನ್ ಮೇನು ಅಂದ್ರೆ ವಿನಯ್ ಮಾಮನ ಹೇಳ್ದೆ ಬೇಡ, ಮಾಮ ನಂಬಲ್ಲ ಅಂತ ಅನ್ಕೊಂಡೆ. ಚೈತ್ರ ಇಲ್ಲಿ ಇರೋದ್ರಲ್ಲಿ ಚೈತ್ರಕ್ಕ ಪಕ್ಕ ನಂಬಲ್ಲ ಅಂತ ಅನ್ಕೊಂಡೆ, ಯಾಕಂದ್ರೆ ಅವ್ರು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟಿರ್ತಾರೆ ಈ ತರ. ಇಲ್ಲ ನಾನು ನೋಡಿಲ್ಲ. ಅಮ್ಮ ಎಷ್ಟು ಅವಳು ಮಾಡೋಳೆ. ನಾನು ಆ ವಿಡಿಯೋಗೆ ಎಲ್ಲ ನೋಡ್ಬಿಟ್ಟೆ. ಅಪ್ಪ ಹೋಗು ಹೋಗು ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್ ಆಫ್ ಲಕ್. ಅಪ್ಪ ರಿಯಾಕ್ಷನ್ ತಗೋಕು. ಇದೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿರೋ ಮೆನ್. ಇವರು ನಮ್ಮ ಚಿಕ್ಕ ಮಾಮ, ಇವ್ರು ನಮ್ಮ ದೊಡ್ಡ ಮಾಮ, ಇವರು ಅವ್ರ ಮಗ ಮತ್ತು ಚಿಕ್ಕ ಮಗ, ಮೈ ಕಸಿನ್ಸ್ ಆ್ಯಂಡ್ ಮೈ ಅಂಕಲ್ಸ್. ಸೊ ಇವ್ರು ಇವಾಗ ಹೇಳ್ತಾರೆ ಹೆಂಗೆ ಫೀಲ್ ಆಗ್ತಾಯಿದೆ ನಾನು ಸೆಲೆಕ್ಟ್ ಆಗಿರೋದು ಅಂತ. ವಿಶ್ವಾಮ ತುಂಬ ಖುಷಿ ಆಗ್ತಿದೆ, ಗೆದ್ದು ಬಾ. ವಿನಯ ಮಾಮ ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮ್ಮಲ್ಲಿ ಹೇಳ್ತಾ ಇಲ್ಲ, ನಮ್ಮ ಹತ್ರ ಬೇಡ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಬ್ಬಿ ತನು ಫುಲ್ ಖುಷಿ ಆಗ್ತಾ ಇದೆ, ಆಲ್ ದ ಬೆಸ್ಟ್. ನೀವು ಹೇಳಿದಾಗ ಶಾಕ್ ಆಗೋಯ್ತು. ಆಲ್ ದ ಬೆಸ್ಟ್. ನನ್ನ ಪ್ಲಸ್ ಪಾಯಿಂಟ್ ಏನಂತ ಅನಿಸುತ್ತೆ ಅಲ್ಲಿ ನಾನು ಇದ್ರೆ ಎಷ್ಟು ವೀಕ್ ಇರ್ಬೋದು? ಓಕೆ, ನನ್ನ ಪ್ಲಸ್ ಪಾಯಿಂಟ್ ಏನು ಅಭಿ ತಾನು? ಎಲ್ಲರ ಜೊತೆ ಮಿಂಗಲ್ ಆಗ್ತೀರ. ಓಕೆ, ಮೈನಸ್ ಕೋಪ ಜಾಸ್ತಿ. ಅಷ್ಟೇನಾ? ಓಕೆ, ಮತ್ತೆ ಹಿಂಗೊಂದು ಆಲ್ ದಿ ಬೆಸ್ಟ್ ಅಂತ ಲಾಸ್ಟ್ ಹೇಳ್ಬೇಕು. 3, 2, 1 ಗೋ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಟ್ಸ್ ಅ ಪ್ರಾಂಕ್. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಿಂಗ್ ಗೊತ್ತಿದ್ರೆ ಇವ್ರ ಮೂವರ ಗೊತ್ತಿಲ್ಲ. ಮಾಮ ನಿಂಗ್ ಗೊತ್ತ ಅಂತ ನಂಗೆ ಗೊತ್ತು, ಇವ್ರಿಗೆಲ್ಲ ಗೊತ್ತಿಲ್ಲ. ಆಯ್ತಾ? ಬಟ್ ಯು ಡಿಡ್ಂಟ್ ಗೆಟ್ ಟು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ನಥಿಂಗ್. ಈ ಡಿಡ್ ನೋ ಈ ಸೆಲ್ಲಿಂಗ್ ಐ ವಿಲ್ ಕಮ್ ವಿತ್ ಯು ಆನ್ ಫ್ರೈಡೇ. ನಿನ್ ವಿಡಿಯೋ ಎಲ್ಲ ಐತೆ ಹೇಳಪ್ಪ. ಮಗು ನೀನೇ ಎಕ್ಸೈಟ್ ಆಗಿ. ரொம்ப கஷ்டம் ப்ரோ, ரொம்ப ரொம்ப கஷ்டம் ப்ரோ. ನೀನೇ ತಾನೇ ಪ್ಲೀಸ್. ಎಕ್ಸಾಕ್ಟ್ ಡಿಸ್ ಹಾರ್ಟ್ ಎಂಡ ಹೋಗ್ತೀನಿ ಸುಮ್ಮನೆ ಇರೋ. ಬೇರೆ ಯಾರು ಮತ್ತೆ ಅದು ಇದು ಚಾಟ್ GPT. ಓಕೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.